ನಾವೀಗ ಹೇಳ್ತಾ ಇರುವಂತ ಸ್ಟೋರಿ ಇದೆಯಲ್ಲ, ಇದು ಒಬ್ರು ಪ್ರಭಾವಿ ಸಚಿವರಿಗೆ ಸೇರಿದಂತ ಸ್ಟೋರಿ. ಪ್ರಭಾವಿ ಸಚಿವರಿಗೆ ಸಂಬಂಧಿಸಿದಂತ ಬ್ರೇಕಿಂಗ್ ನ್ಯೂಸ್ ಇದು. ಯಾರವರು ಪ್ರಭಾವಿ ಸಚಿವರು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ವಂಚನೆ ಕೇಸ್ನಲ್ಲಿ ಮಧ್ಯಪ್ರವೇಶ ಮಾಡಿದ್ಯಾಕೆ ಹಾಗಾದ್ರೆ ಸಚಿವರು ಎನ್ನುವಂತ ಪ್ರಶ್ನೆಯಲ್ಲಿ ಹುಟ್ಟಿಕೊಳ್ತಾ ಇದೆ. ಪೊಲೀಸರ ಮೇಲೆ ಒತ್ತಡವನ್ನ ಹೇರಿದ್ಯಾಕೆ ಆ ಮಿನಿಸ್ಟರ್? ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರ ಮೇಲೆ ಮಿನಿಸ್ಟರ್ ಒತ್ತಡವನ್ನ ಹೇರಿದ್ದಾರೆ ಎನ್ನುವಂತ ಆರೋಪ. ಆರೋಪಿಗಳಿಗೂ ಹಾಗೇನೆ ಆ ಪ್ರಭಾವಿ ಸಚಿವರಿಗೂ ಇರುವಂತ ಸಂಬಂಧ ಆದ್ರೂ ಏನು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಕರ್ನಾಟಕದ ರೈತರಿಗೆ ಆಗ್ತಾ ಇರುವಂತಹ ಅನ್ಯಾಯ ಸರ್ಕಾರದ ಕಣ್ಣಿಗೆ ಹಾಗಾದ್ರೆ ಕಾಣಿಸ್ತಾ ಇಲ್ವಾ? ಸರ್ಕಾರ ಕಂಡು ಕಾಣದಂತೆ ಸುಮ್ಮನೆ ಕುಳಿತಿದ್ಯಾ? ಈ ಸಚಿವರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ದು ಹೀಗೆ ಯಾಕೆ ಮಾಡಿದ್ರು? ಇರುವಂತ ಅನೇಕ ಪ್ರಶ್ನೆಗಳು. ಸಚಿವರಾಗಿರುವಂತ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಿಸಿದಂತ ಸ್ಟೋರಿ ಇದು. ಕೇಸ್ ಸೆಟಲ್ಮೆಂಟ್ಗೆ ಪೊಲೀಸರಿಗೆ ಒತ್ತಡವನ್ನು ಹೇರಿದ್ದಾರೆ ಎನ್ನುವಂತ ಆರೋಪ. ಜಗದೀಶ್ ರೆಡ್ಡಿ PSI ಇವರ ಜೊತೆಯಲ್ಲಿ ಸಚಿವರಾಗಿರುವಂತ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ದಾರೆ ಎನ್ನುವಂತ ಆಡಿಯೋ ಕೂಡ ಲಭ್ಯ ಆಗಿದೆ. ಈ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ನಮ್ಮ ರಾಜ್ಯದ ರೈತರಿಗೆ ಇಲ್ಲಿ ಮೋಸ ಆಗಿದೆ. ಆದರೆ ಸಚಿವರಾಗಿರುವಂತ ಜಮೀರ್ ಅಹಮದ್ ಖಾನ್ ಪರರಾಜ್ಯದವರ ಪರವಾಗಿ ನಿಂತ್ರ, ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಅಷ್ಟೇ ಅಲ್ಲದೆ ರಾಜ್ಯದ ರೈತರ ಪರವಾಗಿ ನಿಲ್ಲಬೇಕಾದಂಥ ಸಚಿವರು ನಿಂತಿದ್ದು ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ. ಇದು ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಬಂಧಪಟ್ಟಂತ ಸ್ಟೋರಿ. ಸಚಿವರಾದವರು ರಾಜ್ಯದ ರೈತರ ಪರ ನಿಲ್ಲಬೇಕು, ಆದರೆ ತೆಲಂಗಾಣದ ವ್ಯಾಪಾರಿಗಳ ಪರ ಸಚಿವರು ನಿಂತಿದ್ದಾರೆ. ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಚಿವರ ಆಡಿಯೋ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ, ನೀವು ಕೂಡ ನೋಡಲೇಬೇಕಾದಂತ ಸ್ಟೋರಿ. ಕರ್ನಾಟಕದ ರೈತರಿಗೆ ತೆಲಂಗಾಣದ ವ್ಯಾಪಾರಿಗಳು ವಂಚನೆಯನ್ನ ಮಾಡಿದ್ದಾರೆ, ಮಹಾಮೋಸವನ್ನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ. ಇಲ್ಲಿ ವಂಚನೆ ಕೇಸ್ನಲ್ಲಿ ಆರೋಪಿಗಳ ಪರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನಿಂತಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. 2 ಕೋಟಿಗೂ ಹೆಚ್ಚು ಮೌಲ್ಯದ ಜೋಳವನ್ನ ಖರೀದಿ ಮಾಡಿದ್ರು ತೆಲಂಗಾಣದವರು. ಎಸ್, ಈ ಆಡಿಯೋದಲ್ಲಿ ನೀವು 3 ಧ್ವನಿಯನ್ನ ಕೇಳಬಹುದು. ಮೊದಲಿಗೆ ಲಕ್ಷ್ಮೀ ನಾರಾಯಣ್ ಎನ್ನುವಂಥ ವ್ಯಕ್ತಿ ಮಾತನಾಡ್ತಾರೆ. ಅವರ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಮುಖ್ಯವಾಗಿ ಸಂಭಾಷಣೆ ನಡೆದಿರೋದು ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಹಾಗೆಯೇ PSI ಜಗದೀಶ್ ರೆಡ್ಡಿ. ತೆಲಂಗಾಣದ ವ್ಯಾಪಾರಿಗಳ ಪರವಾಗಿ ಕೇಸ್ ಸೆಟಲ್ಗೆ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ದಾರೆ ಎನ್ನುವಂಥ ಆರೋಪ. ಚಿಕ್ಕಬಳ್ಳಾಪುರದ ಪೇರಸಂದ್ರ PSIಗೆ ಕರೆ ಮಾಡಿದ್ರು ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್. PSI ಜಗದೀಶ್ ರೆಡ್ಡಿಗೆ ಕರೆ ಮಾಡಿದ್ರು ಜಮೀರ್ ಅಹಮದ್. ನಮ್ಮ ಸಂಬಂಧಿಕರು ಸಹಾಯ ಮಾಡಿ ಅಂತ ಜಮೀರ್ ಕೇಳಿಕೊಂಡಿದ್ದಾರೆ PSI ಬಳಿ. ವಂಚಕರಿಗೆ ಸಹಾಯ ಮಾಡುವಂತೆ PSIಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಜಮೀರ್ ಅಹಮದ್. ಸೆಟಲ್ ಮಾಡಿಸ್ತೀನಿ ಸರ್ ಅಂತೇಳಿ ಪೇರಸಂದ್ರ PSI ಜಗದೀಶ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಹಾಗೇನೆ PSIಗೆ ಫೋನ್ ಮಾಡಿ ಸೆಟಲ್ಮೆಂಟ್ ಮಾಡಿ ಅಂತೇಳಿ ಸಚಿವರು ಕೇಳ್ಕೊಂಡಿದ್ದಾರೆ. ಸಚಿವರು ಕರೆ ಮಾಡಿದ ಕೂಡಲೇ ಆರೋಪಿಗಳನ್ನ PSI ಬಿಟ್ಟು ಕಳಿಸಿದ್ದಾರೆ ಎನ್ನುವಂತ ಆರೋಪ ಇದೆ. ಹಲೋ ಹಲೋ, ಜಗದೀಶ್ ರೆಡ್ಡಿ ಸಾಹೇಬ್ರ? ಹೌದು. ಲಕ್ಷ್ಮೀನಾರಾಯಣ ಅಂತ, ನಾನು ಮಿನಿಸ್ಟರ್ ಜಮೀರ್ ಅಹಮದ್ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಸಾಹೇಬ್ರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದು ನಿಮಿಷ. ಕೇಸಿಗೆ ಸಂಬಂಧಪಟ್ಟಂಗೆ ಕೇಳಬೇಕು ಅಂತಿದ್ರು, ಅದು ಬರ್ಬೇಕು, ಅದು ಕೊಡ್ಲಾ? ಕೊಡಿ. ಜಗದೀಶ್ ರೆಡ್ಡಿ ಅಂತಿದೆ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಬ್ರದರ್. ಏನಿಲ್ಲ, ನಮ್ಮ ಹೈದರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಷನ್ ಯಾವುದೋ ಒಂದು ದುಡ್ಡು ಕೊಡ್ಬೇಕಾಗಿತ್ತಂತ ಯಾರಿಗೋ, ಅಕ್ಬರ್ ಪಾಷಾ ಅಂತ, ಏನು ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ. ಏನು? ಹೌದು ಸರ್, ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ FIR. ಹಾಗೆಯೇ ವಂಚನೆಗೊಳಗಾದಂತ ರೈತರು ನರಸರೆಡ್ಡಿ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮಗೆ ವಂಚನೆ ಆಗಿದೆ, ತೆಲಂಗಾಣದ ವ್ಯಾಪಾರಿಗಳು ನಿಮಗೆ ಮೋಸ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಯ್ತು. ಹೆಂಗ್ ಸರ್ ಈ ಖರೀದಿ ಪ್ರಕ್ರಿಯೆ ನಡೀತು? ಹೆಂಗ್ ಮೋಸ ಮಾಡಿದ್ರು ಅವರು? ನಾನು ಫಸ್ಟ್ ನಾನೇ ಕೊಟ್ಟಿದ್ದು, ಅವರ ವ್ಯಾಪಾರ ಮಾಡ್ತಾ ಇದ್ರು. ಅಲ್ಲಿಂದ ಬಂದಿದ್ರ ಅವರು ಇಲ್ಲಿ ತಗೊಳಕ್ಕೆ? ನಮ್ಮ ಅಂಗಡಿ ಹತ್ರ, ನಮ್ಮ ಹತ್ರ ಬಂದಿದ್ದು ನಾವು ರೈತರು. ಹಲೋ ಹಲೋ ಕೇಳ್ತಿದ್ದೆ ಸರ್, ಹೇಳಿ. ನಾವು ಮೊದಲು ಕೊಟ್ಟು ತಗೊಂತಾ ಇದ್ರು, ಅದೇ ಇದ್ರ ಪ್ರಕಾರ ಸಾಲ ಕೊಟ್ಟಿದ್ದೆ.
3 ಲಕ್ಷ ರೂಪಾಯಿ ಕೊಡ್ಬೇಕು ಸರ್ ನನಗೆ. ನಿಮ್ 3 ಲಕ್ಷ ಕೊಡಬೇಕು? ಹೌದು ಸರ್. ಸರ್ ಹೆಂಗ್ ಪರಿಚಯ ಆಯ್ತು? ನಿಮ್ಮ ಅಂಗಡಿ ಹತ್ರ ಬರ್ತಾ ಇದ್ರೆ ಹೇಗೆ? ಬರ್ತಾ ಇದ್ದೀರಿ ಸರ್. ಹಳೆ ಬಾಕಿ ಎಲ್ಲ ಕೊಡ್ತಿದ್ರು, ಸ್ಟಾರ್ಟಿಂಗ್ ಎಲ್ಲ ಕೊಡ್ತಿದ್ರ ಹಣ ಹೆಂಗೆ ಸರ್? ಹ್ಞೂ ಸರ್ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟರು. ಆಮೇಲೆ ಅವ್ರ ಅಪ್ಪ ಇದ್ರು, ಅವ್ರ ಅಪ್ಪ ಒಳ್ಳೆಯವರು, ಇವರು ಈ ತರ ಮಾಡಿದ್ರು ಸರ್. ನನಗೆ 3-4 ಸಲ ಹೋದ್ನೆ, 3-4 ಸಲ ಅಲ್ಲಿ ಅವರ ಮನೆ ಹತ್ರ ಹೋದ್ನೆ. ಈಗ ಕೊಡ್ತೀನಿ ಆಗೋ ಕೊಡ್ತೀನಿ ಅಂತ ನಾನು ಕೊಡ್ಲಿಲ್ಲ. ಬೇರೆಯವ್ರ ಹತ್ರ ಅವಾಗ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡು ನಂದು ಕೊಡದೇ ಇದ್ರೆ ನಾನು ಹೆಂಗ್ ಸರ್ ವ್ಯಾಪಾರ ಕೊಡೋದು? ಆಗಲ್ಲ, ಕೊಡಕ್ ಆಗಲ್ಲ ಸರ್ ಅಂತ ಹೇಳಿದ್ರು ಸರ್. ನಿಮಗೆ 3 ಲಕ್ಷ ಕೊಡ್ಬೇಕೀಗ? ಹೌದು ಸರ್. ಕಂಪ್ಲೇಂಟ್ ಮಾಡಿದ್ರ ನೀವು? ನಾನಿಲ್ಲ ಸರ್, ಕಂಪ್ಲೇಂಟ್ ಮಾಡ್ಲಿಲ್ಲ ಸರ್. ಅವ್ರ ಹತ್ರ ತಿರ್ಗಿ ಸಾಕಾಗೆ ಸುಮ್ಮನೆ ಇದ್ಬಿಟ್ಟೆ ಸರ್ ನಾನು. ಈಗ ರಾಮಕೃಷ್ಣ ಕಂಪ್ಲೇಂಟ್ ಮಾಡಿದಾರಲ್ಲ, ಅವಾಗ ಹೋಗಿದ್ದೆ ಸರ್ ನಾನು. ಅವಾಗ ಹೋಗಿದ್ರಿ ನೀವು? ಹೌದು ಸರ್. ನನಗೆ ಆವಾಗಲೂ ಹೇಳಿದ್ರು, ಹಣ ಕೊಟ್ಬಿಡ್ತೀನಿ ನಾನು, ನಿಂದು 3 ಲಕ್ಷ ಕೊಡ್ಬೇಕು, ಕೊಟ್ಬಿಡ್ತೀನಿ ಅಂತ ಹೇಳಿದ್ರು ಅವರು. ಅವನು ಕೊಡಲ್ಲ ಸರ್, ಸುಮ್ಮನೆ ನನ್ಗೆ ಬಾಧೆ ಇತ್ತು ಸರ್. ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಜಮೀರ್ ಅಹಮದ್ ಖಾನ್ ಅವರು ಕರೆ ಮಾಡಿದ್ದಾರೆ, ಹಾಗೇನೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತಾ ನಿಮ್ಗೆ? ಸರ್ ಬೇರೆಯವ್ರು ಹೇಳಿದ್ರು ಈ ತರ ಆಯ್ತು ಅಂತೇಳಿ. ಬಟ್ ನಾನು ಅವ್ರ ಹತ್ರ ನಾವು ಹೆಂಗ್ ಸರ್ ಸೆಟಲ್ಮೆಂಟ್ ಮಾಡೋದು? ಬಂದ್ರೆ ಸೆಟಲ್ಮೆಂಟ್ ಮಾಡ್ಕೊಳಕ್ಕೆ ರೆಡಿ ಇರ್ತೀನಿ ಸರ್. ರೆಡಿ ಇದ್ದೀರಾ ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ? ಸರ್ ಸುಮಾರು ವರ್ಷಗಳಾಗಿದೆ, ನಮ್ಮದು ವ್ಯಾಪಾರನೇ ಸ್ಟಾಪ್ ಮಾಡಿಬಿಟ್ಟು ಅವರಿಂದ ನಾವು. ಹೌದಾ? ಎಷ್ಟು ವರ್ಷ ಆಯ್ತು ಸರ್ ಹಣ ಬಾಕಿ ಕೊಡೋಕಿದ್ದವರು? ನಾನು ಇವ್ರಿಗೆ ರಾಮಕೃಷ್ಣ ಇವ್ರಿಗೆಲ್ಲ ಕೊಟ್ಟು 3-4 ವರ್ಷ ಮೇಲಾಗಿದೆ ಸರ್. 3-4 ವರ್ಷ ಮೇಲಾಗಿದೆ? ಹೌದು ಸರ್. ನಿಮ್ಗೆ ಕೊಡೋಕ್ಕೂ ಬಾಕಿ ಇರೋದು? ನಿಮ್ಗೆ ಎಷ್ಟು ಟೈಮಿಂದ ಅವ್ರ ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತೇಳಿ? 3 ವರ್ಷದಿಂದ ಸರ್. 3 ವರ್ಷದಿಂದ? ಹ್ಞೂ ಸರ್. ಕೇಳಿದ್ರೆ ಏನು ಹೇಳ್ತಿದ್ದಾರೆ ಸರ್ ಅವರು? ಈಗ ಕೊಡ್ತೀನಿ ಆಗೋ ಕೊಡ್ತೀನಿ ಅಂತ ಹೇಳಿದ್ರು. ನಮ್ಮ ಫೋನೇ ಎತ್ತಲ್ಲ. ಆಮೇಲೆ ಇನ್ನೊಂದ್ಸಲ ಏನು ಫೋನ್ ಮಾಡಿದ್ರೆ, ಬೇರೆಯವ್ರ ಫೋನ್ ಮಾಡಿದ್ರೆ ಆವಾಗ ಇವಾಗ ಅಮೌಂಟ್ ಹಾಕ್ತೀನಿ ನೀನು ಮಾಲ್ ಕಳಿಸು ಅಂದ್ರು. ಇಲ್ಲ ಸರ್, ನಮ್ದು ಅಮೌಂಟ್ ನಾವೇನು ಕೊಡೋದು ಇಲ್ಲ ಅಂತ ಹೇಳಿದ್ರು ಸರ್. ಎಷ್ಟು ಟೈಮ್ ಕೊಟ್ಟಿದ್ರಿ ನರಸಿಂಹ ರೆಡ್ಡಿ ಅವರಿಗೆ? ಯಾರು ಅಕ್ಬರ್ ಅವ್ರಿಗೆ? ಹಾ. ಎಷ್ಟು ಜೋಳನಾ? ಜೋಳ ಎಷ್ಟು ಸಮಯದಿಂದ ಕೊಡ್ತಿದ್ರಿ? ಇಲ್ಲ ಸರ್, ನಾನೆಲ್ಲ 4-5 ಸಲ ಕೊಟ್ಟು ಆ ಥರ ಆಯ್ತು ಸರ್. ನನ್ಗೆ ಆಮೇಲೆ ಕೊಡ್ಲಿಲ್ಲ ಸರ್. ನಾನು ಕೊಡ್ಲಿಲ್ಲ ಸರ್. ನಂಬಿಕೆ ಇದೆಯಾ ಸರ್ ಈಗ ಹಣ ವಾಪಸ್ ಬರುತ್ತೆ ಅಂತೇಳಿ? ಸರ್ ಏನು ಮಾಡ್ತಾರೋ ಗೊತ್ತಾ, ಅವರಿಂದ ನಾನು ವ್ಯಾಪಾರನೇ ನಾನು ಚಿಕ್ಕ ಇದು ಅದಕ್ಕೋಸ್ಕರ ನಿಲ್ಲಿಸ್ಬಿಟ್ಟೆ ಸರ್. ವ್ಯಾಪಾರನೇ ಕಮ್ಮಿ ಮಾಡಿ ಎಲ್ಲ ಆಗಲ್ಲ. ಸಂಪೂರ್ಣ ನಿಲ್ಲಿಸ್ಬಿಟ್ರಿ ವ್ಯಾಪಾರ? ಸರ್ ಕಮ್ಮಿ, ಅಯ್ಯ ಏನೋ ಚಿಕ್ಕದಾಗಿ ಮಾಡ್ಕೊಡೋದು ಅಷ್ಟೇ. ಅವರಿಂದ ಒಬ್ಬರಿಂದ ತೊಂದರೆ ಆಗೋದೆ, ತಿರ್ಗಿ ಇನ್ನೇನು ಸರ್ ಕೊಡೋದು? ಅಲ್ಲ, ಈಗ ಜಮೀರ್ ಅಹಮದ್ ಖಾನ್ ಅವ್ರು ಹೇಳ್ತಿದ್ದಾರೆ ಅಷ್ಟೊಂದು ಹಣ ಕೊಡೋದು ಬಾಕಿ ಇಲ್ಲ ಅಂತ. ಹಾಗಾದ್ರೆ ರೈತರು ಸುಳ್ಳು ಹೇಳ್ತಾರಾ? ಸರ್ ನಾನು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇಲ್ಲ ನನ್ಗೆ 50 ಲಕ್ಷ ಕೊಡ್ಬೇಕಂತ ನಾನು ಹೇಳ್ತಾ ಇಲ್ಲ ಸರ್. ನಾನು ಕೊಡ್ಬೇಕಾಗಿದೆ 3 ಲಕ್ಷ. ಪಾರ್ಟಿ ಎದುರುಗಡೆ ಮಾತಾಡಿದ್ರು ನಂದು ಕರೆಕ್ಟ್ ಆಗಿ ಇರ್ಬೇಕು ಸರ್. ಜಮೀರ್ ಅಹಮದ್ ಆ ತರ ಮಾತಾಡೋದು ಸರಿ ಇಲ್ಲ ಸರ್. ಅಲ್ಲ, ಈಗ ನರಸರೆಡ್ಡಿ ಅವರೇ, ಈಗ ಬೇರೆಯವರಿಗೂ ಮೋಸ ಆಗಿದೆ ಅನ್ನುವಂಥದ್ದು ಗೊತ್ತಾಯ್ತು ನಮ್ಗೆ. ಹೌದು ಸರ್. ರಾಮಕೃಷ್ಣ ಅವ್ರಿಗೆ ಕೊಡ್ಬೇಕು. ಸೂಟೂರು ಗುರುಕೃಪಾ ಟ್ರೇಡರ್ಸ್ ರಾಮಕೃಷ್ಣಪ್ಪ ಅನ್ನೋರ್ಗೆ ಕೊಡ್ಬೇಕು ಅಂತ 25 ಲಕ್ಷ. ಬೇರೆ ಯಾರಿದ್ದಾರೆ? ಸೂಟೂರು ರಾಮಕೃಷ್ಣಪ್ಪ. ಅವ್ರನ್ನ ಬಿಟ್ರೆ SLN ಇವರು ರಾಮಕೃಷ್ಣ ಅಂತೇಳಿ ಅವ್ರಿಗೆ 1,89 ಲಕ್ಷ ಏನೋ ಕೊಡ್ಬೇಕಂತೆ. 1,89 ಲಕ್ಷ? ಹೌದು ಸರ್. ಹೆಂಗ್ ನಂಬಿದ್ರಿ ಇವ್ರನ್ನ ಅಂತೇಳಿ? ಇಷ್ಟೆಲ್ಲ ವ್ಯವಹಾರ ಮಾಡುವಾಗ ಹೆಂಗ್ ನಂಬಿದ್ರಿ? ಹಣ ಬರ್ತಾ ಇರ್ಲಿಲ್ಲ? ನಾನು ಸಿಂಪಲ್ ಆಗಿ ಸರ್ ಇದು ಮಾಡಿದ್ದ. ಅವರು ನನಗೆ ಮೋಸ ಮಾಡಿದ್, ನಾನು ಅವ್ರ ಹತ್ರ ಬಿಟ್ಬಿಟ್ಟೆ ಸರ್ ವ್ಯಾಪಾರ. ಹೌದಾ? ಆಮೇಲೆ ಇವ್ರ ಹತ್ರ ಹೋಗಿ ಇವಾಗ ನಾನು ಫಸ್ಟ್ ಇದು ಮಾಡಿದ್ದೇನೆ. ನನ್ನ ಹತ್ರ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಹೋಗೋದು, ಇನ್ನೊಬ್ರ ಹತ್ರ ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಹೋಗೋದು, ಆ ತರ ಮಾಡ್ತಾ ಇದ್ದಾರೆ. ಅವ್ರು ಮೋಸ ಮಾಡ್ತಾ ಇದ್ದಾರೆ ಸರ್. ನರ್ಸರೆಡ್ಡಿ ಮಾಡ್ತಾ ಹೇಳಿ ಸರ್. ನಿಮ್ಗೆ ಒಟ್ಟಿನಲ್ಲಿ 3 ಲಕ್ಷ ಮೋಸ ಆಗಿದೆ? ಹೌದು ಸರ್, 3 ಲಕ್ಷ. ಬೇರೆಯವರಿಗೆಲ್ಲ ಒಟ್ಟು ಲೆಕ್ಕ ಹಾಕಿದ್ರು ಒಂದು ಎಷ್ಟು ಆಗಬಹುದು? ಏನು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 3.25 ಕೋಟಿ 4 ಕೋಟಿ ತೊಂದರೆ ಮಾಡಿದ್ದಾನೆ ಸರ್. 3.25 ಕೋಟಿ 4 ಕೋಟಿ ತೊಂದರೆ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲರದ್ದು ಕ್ಯಾಲ್ಕುಲೇಷನ್ ಮಾಡಿದ್ರೆ. ಇತ್ತೀಚೆಗೂ ಖರೀದಿ ಆಗ್ತಾ ಇತ್ತ ಜೋಳ? ಬೇರೆಯವ್ರ ಜೊತೆ ಖರೀದಿ ಮಾಡೋಂಥ ಕೆಲಸ ಮಾಡಿದ್ರೆ ಆ ವ್ಯಕ್ತಿ ಹೇಗೆ? ಅವರು ಮಾಡ್ತಾ ಇದ್ದಾರೆ ಸರ್. ಅವರು SLN ರಾಮಕೃಷ್ಣ ಅವ್ರ ತಮ್ಮಂದಿರು 3 ಇದ್ದಾರೆ. ಅವ್ರ ಹತ್ರ ಎಲ್ಲ ಖರೀದಿ ಮಾಡಿ ಎಲ್ಲ ಇದು ಮಾಡ್ತಾ ಇದ್ರಂತೆ. ನಮಗೇನು ಗೊತ್ತಿಲ್ಲ ಸರ್.
ನಾನು ಅವರ ವ್ಯವಹಾರನ ಬಿಟ್ಬಿಟ್ಟು 3 ವರ್ಷ ಆಗೋಯ್ತು ಸರ್. ನೀವು ಹೇಳಲಿಲ್ವ ಬೇರೆಯವ್ರ ಹತ್ರ ನನಗೆ ಮೋಸ ಆಗಿದೆ ಹೆಂಗೆ ಅಂತೇಳಿ? ಸರ್ ಅವರು ವ್ಯವಹಾರ ಒಬ್ಬನ ಹತ್ರ ಬಿಟ್ಟು ಇನ್ನೊಬ್ರ ಹೇಳಿದ್ರು ನಾವು ಅವ್ರ ಲೆಕ್ಕಕ್ಕೆ ತಗೊಂಡ್ಲಿಲ್ಲ ಸರ್. ಹಂಗೆಲ್ಲ ಅವ್ರವ್ರೆ ಸುಮ್ನೆ ಹೇಳ್ತಾರೆ ವ್ಯಾಪಾರ ಅಂತೇಳಿ ಇದ್ ಮಾಡ್ತಾರೆ ಅನ್ಸ್ಕೊಂಡು ನಾನು ಹೇಳಕ್ ಹೋಗ್ಲಿಲ್ಲ ಸರ್. ಎಸ್, ಥ್ಯಾಂಕ್ ಯು ನರಸರೆಡ್ಡಿ ಅವರೇ, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಮ್ಗೇನ ಅಮೌಂಟ್ ಕೊಡ್ಸಕ್ಕೆ ಪ್ರಯತ್ನ ಮಾಡಿ ಸರ್. ಖಂಡಿತವಾಗ್ಲೂ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಮ್ಮ ಕಡೆಯಿಂದ ಮಾಡುವಂತ ಎಲ್ಲಾ ಪ್ರಯತ್ನವನ್ನ ಜೀ ಕನ್ನಡ ನ್ಯೂಸ್ ಮಾಡುತ್ತೆ ನರಸರೆಡ್ಡಿ ಅವರೇ. ಸರಿ ಸರ್, ಆಯ್ತು ಸರ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದು ಕಡೆಯಲ್ಲಿ ನೊಂದ ರೈತರು, ವಂಚನೆಗೊಳಗಾದಂಥ ರೈತರು ತಮ್ಮ ಕಷ್ಟವನ್ನು ಹೇಳ್ಕೊಳ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳೇ ಕಳೆದು ಹೋಯಿತು, ನಮಗೆ ಬರಬೇಕಾದಂಥ ಬಾಕಿ ಹಣ ಇದುವರೆಗೂ ಕೂಡ ಬರ್ತಾ ಇಲ್ಲ. ಅದ್ಯಾವುದೋ ಹೊರ ರಾಜ್ಯದ ಒಬ್ಬ ಉದ್ಯಮಿ ಬಂದು ಜೋಳ ಖರೀದಿ ಮಾಡ್ತಾರೆ, ಒಮ್ಮೆ ನನಗೆ ಮೋಸ ಮಾಡಿ ಇನ್ನೊಬ್ಬರ ಹತ್ರ ಖರೀದಿ ಮಾಡೋಕೆ ಹೋಗ್ತಾರೆ. ಅವರಿಗೆ ಈ ಹಳೆ ವಿಷಯ ಗೊತ್ತಿರಲ್ಲ, ಒಳ್ಳೆ ಹಣದ ಆಮಿಷವನ್ನು ತೋರಿಸಿ ಹೀಗೆ ವಂಚನೆಗೆ ಒಳಗಾಗಿದ್ದೇವೆ ಎನ್ನುವಂಥದ್ದಾಗಿ ನೊಂದ ರೈತರು ಹೇಳ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ ಅಂತೇಳಿ.